ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ವಿಡಿಯೋ. ಏನಪ್ಪ ವಿಷಯ ಅಂದರೆ, ಗೂಗಲ್ ಅಕೌಂಟ್ನಿಂದ ಯಾರಾದರೂ ಪಾಸ್ವರ್ಡ್ ಇಟ್ಟಿರ್ತೀರ, ಪಾಸ್ವರ್ಡ್ ಇಟ್ಟರೆ ಅದನ್ನು ಚೇಂಜ್ ಮಾಡಬೇಕು, ಅಥವಾ ಈ ಪಾಸ್ವರ್ಡ್ ನನಗೆ ದೊಡ್ಡ ನೆನಪಿಟ್ಕೊಳಕ್ಕೆ ಆಗ್ತಾ ಇಲ್ಲ, ಚೇಂಜ್ ಮಾಡಬೇಕು, ಯಾವ ಥರ ಮಾಡುವುದು ಅಂತ ನಾನು ಹೇಳ್ತೀನಿ. ಮತ್ತು ಏನಾದರೂ ಪಾಸ್ವರ್ಡ್ ನೀವು ಮರ್ತಿದ್ರೆ ಅದು ಚೇಂಜ್ ಮಾಡ್ಬೇಕಂತ ಲಾಂಗ್ ಆಗಿ ಪಾಸ್ವರ್ಡ್ ಇಟ್ಟಿದ್ರೆ ನೆನಪು ಇಟ್ಕೊಲಾರ್ದು ಅಂತಂದು ಪಾಸ್ವರ್ಡ್ ಇಟ್ಟಿದ್ರೆ ಮತ್ತು ಈಸಿಯಾಗಿ ಇಟ್ಕೋಬೇಕು. ಹೆಂಗೆ ಇಟ್ಕೋಬೇಕು ಅಂತಂದರೆ ನಾನು ಹೇಳ್ಕೊಡ್ತೀನಿ. ಪಾಸ್ವರ್ಡ್ ಚೇಂಜ್ ಮಾಡೋದು ಯಾವ ಥರ ಅಂತಂದು ನಾನು ಹೇಳ್ಕೊಡ್ತೀನಿ ಅಂತಂದು ಬೆನ್ನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ. ಫಸ್ಟ್ನೇದಾಗಿ ಪ್ಲೇಸ್ಟೋರ್ ನನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಯಾವ ಅಕೌಂಟ್ನ ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಇಲ್ಲಿ ನಿಮ್ಮ ಅಕೌಂಟ್ ಇಲ್ಲಿ ತೋರಿಸ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಈ ಥರ ಇಂಟರ್ಫೇಸ್ ಬರುತ್ತೆ. ಇದ್ರ ಮೇಲೆ ನೀವು ಜಾಸ್ತಿ ಜನ ಅಂದರೆ ಸ್ವಿಚ್ ಅಕೌಂಟ್ ಅಂತ ಇರುತ್ತೆ. ನೀವು ಏನಾದರೂ ಜಾಸ್ತಿ ಅಕೌಂಟ್ ಇದ್ದರೆ ನಿಮ್ಮದು ಈ ಥರ ಬರುತ್ತೆ. ಒಂದು ವೇಳೆ ನಿಮ್ಮದು ಒಂದೇ ಅಕೌಂಟ್ ಇದ್ದರೆ ಆಲ್ಮೋಸ್ಟ್ ಅಲ್ಲ ಅದು ಒಂದು ಅಕೌಂಟನ್ನೇ ತೋರಿಸುತ್ತೆ. ಈ ಥರ ನೀವು ಯಾವ ಅಕೌಂಟಿಗೆ ಪಾಸ್ವರ್ಡ್ ಚೇಂಜ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಆ ಒಂದು ಪಾಸ್ವರ್ಡ್ ಅಂದರೆ ಒಂದೇ ಅಕೌಂಟ್ ಮೇಲೆ ಅದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ನಿಮ್ಮ ಯಾವ ಅಕೌಂಟ್ ನೀವು ಪಾಸ್ವರ್ಡ್ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಆ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ವೇಟ್ ಮಾಡಿ. ನೆಟ್ವರ್ಕ್ ಸ್ವಲ್ಪ ಸ್ಲೋ ಇರೋದ್ರಿಂದ ಸ್ವಲ್ಪ ನನ್ನ ಫೋನ್ ಇದಾಗ್ತಾಯಿದೆ. ಇಲ್ಲಿ ನೋಡ್ಬೋದು ನೀವು ಈ ಥರ ನೀವು ಕನೆಕ್ಟ್ ಆಗ್ತದೆ ಆಲ್ರೆಡಿ. ಅಂದರೆ ಇವಾಗ ಪ್ಲೇಸ್ಟೋರಿಗೆ ಆ ಅಕೌಂಟ್ ಕನೆಕ್ಟ್ ಆಯ್ತು. ಒಳ್ಳೆ ಅದಾದಮೇಲೆ ಏನು ಕ್ಲಿಕ್ ಮಾಡ್ಬೇಕಂದ್ರೆ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಆಲ್ಮೋಸ್ಟ್ ಅಲ್ಲಿ ಇವಾಗ ಕರ್ಕೊಂಡು ಹೋಗುತ್ತೆ ನೋಡಿ. ಇಲ್ಲಿ ನೋಡ್ಬೋದು ನೀವು ನಿಮ್ಮದು ಒಂದು ವೇಳೆ ಇಮೇಲ್ ಐ ಡಿ ಏನಾದರೂ ಯಾರಾದರೂ ಬೇರೆಯವರು ಹ್ಯಾಕ್ ಮಾಡಿದರೆ ಅದು ರಿಕವರಿ ಮಾಡ್ಕೊಳ್ಳೋಕ್ಕೆ ಇಲ್ಲೊಂದು ಇಲ್ಲ ಫೋನ್ ನಂಬರ್ ಆ್ಯಡ್ ಮಾಡಬೇಕು. ಒಂದು ಫೋನ್ ನಂಬರ್ ಆ್ಯಡ್ ಮಾಡಲಿಕ್ಕೆ ಇಲ್ಲಿ ಕೇಳುತ್ತೆ. ಇದನ್ನು ನೀವು ಮಾಡ್ಕೊಳ್ಳಿ, ಇಲ್ಲಾಂದರೆ ಡಿಸ್ಮಿಸ್ ಮಾಡಿ. ನಾವು ಇವಾಗ ಪಾಸ್ವರ್ಡ್ ಚೇಂಜ್ ಮಾಡ್ಬೋದು. ನೀವು ಗೂಗಲ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಒಂದು ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಬಂದಾದ್ಮೇಲೆ ನೀವೇನಾದರೂ ಲಾಕ್ ಇಟ್ಕೊಂಡಿದ್ರೆ ಅನ್ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಅಂದರೆ ನಿಮ್ಮ ಪಾಸ್ವರ್ಡ್ ನೀವು ಯಾವ ಥರ ಇಟ್ಕೊತೀರಾ ಪಾಸ್ವರ್ಡ್ ಅಂದರೆ ಇವಾಗ ಹೊಸ್ದಾಗಿ ಯಾವ ಪಾಸ್ವರ್ಡ್ ಇಟ್ಕೊತೀರಾ ಆ ಪಾಸ್ವರ್ಡ್ ಹಾಕಿ. ನಾನು ಒಂದು ಪಾಸ್ವರ್ಡ್ ಹಾಕ್ತಾ ಇದ್ದೀನಿ, ನೋಡೋಣ. ನೀವು ಇದೇ ಥರ ಎರಡು ಅಂದರೆ ಇಲ್ಲಿ ಫಸ್ಟ್ ನ್ಯೂ ಪಾಸ್ವರ್ಡ್ ಅಂತ ಇದೆಯಲ್ಲ, ಇದರಲ್ಲಿ ಏನು ಹಾಕಿರ್ತಾರೆ ಅದೇ ಪಾಸ್ವರ್ಡು. ಇಲ್ಲಿ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ ಇದೆಯಲ್ಲ, ಇದರಲ್ಲಿ ಕೂಡ ಅದೇ ಥರನೇ ಹಾಕಿ. ಎಲ್ಲಿ ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಮಿಸ್ ಮಾಡಿದರೂ ಕೂಡ ಅದು ಪಾಸ್ವರ್ಡ್ ಚೇಂಜ್ ಆಗೋದಿಲ್ಲ, ಮೊದಲೇ ಇರುವಂಥ ಪಾಸ್ವರ್ಡೇ ಇರುತ್ತೆ. ನೀವು ಒಂದು ವೇಳೆ ಅಂದರೆ ಪಾಸ್ವರ್ಡ್ ಏನಾದರೂ ಮಾಡ್ತಿದ್ರೆ ಚೇಂಜ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಈ ಒಳ್ಳೆ ಟ್ರಿಕ್ ಇದು. ನೀವೇನಾದರೂ ಒಂದು ವೇಳೆ ಪಾಸ್ವರ್ಡು ಕರೆಕ್ಟಾಗಿ ಇರಲಿಲ್ಲ ಅಂದರೆ ಈ ಥರನೂ ಕೂಡ ನೋಡ್ಕೋಬೋದು. ಹಂಗಾಗಿ ಕರೆಕ್ಟಾಗಿ ಸ್ಟೆಪ್ ಆಗಿ ಕಂಪ್ಲೀಟ್ ಮಾಡಿ ಅಂತ ಹೇಳ್ತೀನಿ. ಇವಾಗ ಆಲ್ರೆಡಿ ನಾನು ಪಾಸ್ವರ್ಡ್ ಸೆಟ್ ಮಾಡಾಯಿತು. ಇವಾಗ ಚೇಂಜ್ ಪಾಸ್ವರ್ಡ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ದಾದ್ಮೇಲೆ ಇವ್ರ ಪಾಸ್ವರ್ಡ್ ಚೇಂಜ್ ಅಂತಂದು ಮೆಸೇಜ್ ಬರುತ್ತೆ. ನೀವು ಯಾವ ಅಕೌಂಟಿಗೆ ಇದು ಮಾಡಿರ್ತೀರ ಆ ಅಕೌಂಟಿಗೆ ಆಲ್ರೆಡಿ ಅಲರ್ಟ್ ಬಂದೇ ಬರುತ್ತೆ. ಗೆಟ್ ಸ್ಟಾರ್ಟೆಡ್ ಅಂತ ನೋಡಿದ್ರೆ ನೀವು ಈಗ ಯಾವ ಪಾಸ್ವರ್ಡ್ ಇಟ್ಟಿದ್ರೆ ಆ ಪಾಸ್ವರ್ಡೇ ನಿಮ್ಮ ಅಕೌಂಟಿಗೆ ಕುಂತಿದೆ. ನೀವು ಆಲ್ಮೋಸ್ಟ್ ಅಲ್ಲಿ ಹೋಗಿ ಬೇಕಾದ್ರೆ ನೋಡ್ಕೋಬೋದು. ಫಸ್ಟ್ ನಿಮ್ಮ ಇಮೇಲ್ ಐ ಡಿ ಲಿಂಕ್ ಮಾಡ್ಕೊಳ್ಳಿ, ಅದಾದಮೇಲೆ ಫೋನ್ ನಂಬರ್ ಲಿಂಕ್ ಮಾಡ್ಕೊಳ್ಳಿ ಆ ಅಕೌಂಟಿಗೆ. ಆಲ್ರೆಡಿ ಆ ಪಾಸ್ವರ್ಡ್ ಏನು ನೀವು ಚೇಂಜ್ ಮಾಡ್ಕೊಂಡಿರಲ್ಲ ಆ ಪಾಸ್ವರ್ಡ್ ಆಲ್ರೆಡಿ ಇವಾಗ ಚೇಂಜ್ ಆಗಿರುತ್ತೆ. ನೀವು ಹೋಗಿ ಬೇಕಾದ್ರೆ ಯಾವುದರಲ್ಲಿ ಏನಾದರೂ ಪಾಸ್ವರ್ಡ್ ಹಾಕ್ಬೇಕಂತ ಅಂದ್ಕೊಂಡಿದ್ರೆ ಅದೇ ಪಾಸ್ವರ್ಡ್ನ ಹಾಕಿದರೆ ಆಲ್ಮೋಸ್ಟ್ ಅಲ್ಲಿ ಇವಾಗ ಚೇಂಜ್ ಅಂತ ಬಂದಿರುತ್ತೆ. ಇಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ ಮಾಡಿರೋ ಟೈಮ್ ಕೂಡ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ನಾವು ಇನ್ನೇಗೆ ಚೇಂಜ್ ಮಾಡಿದ್ವಿ, 9:54 ಆಗಿತ್ತು. 24 hours ಟೈಮ್ ತೋರಿಸುತ್ತೆ. ಲಾಸ್ಟ್ ಚೇಂಜ್ಡ್ ಇನ್ 21.54 ಅಂತ ಇದೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ನೋಡ್ಬೋದು ನೀವು ಕರೆಕ್ಟ್ ಟೈಮಿಗೆ ನಾವು ಅಂದರೆ ಇವಾಗ ಆಲ್ರೆಡಿ ಮಾಡಿ 1 ನಿಮಿಷ ಆಯಿತು ಚೇಂಜ್. ಹಂಗಾಗಿ ಸ್ವಲ್ಪ ಯಾರು ಗೂಗಲ್ ಅಕೌಂಟ್ನ
ಪಾಸ್ವರ್ಡ್ ಚೇಂಜ್ ಮಾಡ್ಬೇಕಂತ ನೋಡಿದ್ರಲ್ಲ ಯಾವ ಥರ ಪಾಸ್ವರ್ಡ್ ಚೇಂಜ್ ಮಾಡೋದು ಅಂತಂದು ಈ ಥರ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಬರೆಯೋಕ್ಕೆ ಹೋಗ್ಬೇಡಿ, ಬೇಕಾದರೆ ಇನ್ನೊಂದು ಸಲ ವಿಡಿಯೋ ನೋಡಿ. ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.